ಸಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. 3ನೇ ತಾರೀಕು ನವೆಂಬರ್ 3ನೇ ತಾರೀಕು ಉಪಚುನಾವಣೆ ಪೋಲಿಂಗ್ ಇದೆ. ಈ ಸಂದರ್ಭದಲ್ಲಿ ಅಧಿಕೃತವಾಗಿ ಘೋಷಣೆಯಾಗಿ ಚುನಾವಣೆ ಪ್ರಕ್ರಿಯೆಗಳು ಎಲ್ಲ ಕಡೆ ನಡೀತಾ ಇದೆ. ಎಲ್ಲರೂ ಪ್ರಚಾರ ಮಾಡ್ತಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಆಗಿರುವ ಯಡಿಯೂರಪ್ಪನವರು ಇವತ್ತು ಸಿರಾಕ್ಕೆ ಬಂದು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಮೊದಲೂರು ಕೆರೆಯನ್ನು ಭೇಟಿ ಮಾಡಿ, ಅಂದರೆ ವಿಸಿಟ್ ಮಾಡಿ, ಆ ಕೆರೆಗೆ ನಾವು ನೀರು ಹರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೀರು ಹರಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅಂತೇಳಿ ಕೇಳಿಬತ್ತು. ಅದು 6 ತಿಂಗಳೊಳಗೆ ನೀರು ಹರಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅದಕ್ಕೆ. ಆದರೆ ಒಂದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಅದ್ರ ಹಿನ್ನೆಲೆ ಏನು ಅಂತಕ್ಕಂಥದ್ದು ಅವರಿಗೆ ಅರಿವಿದೆ ಅಂತೇಳಿ ನಾನು ಭಾವನೆ ಮಾಡ್ತೀನಿ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿರ್ತದೆ. ಆದರೆ ಚುನಾವಣೆಗೆ ಮತವನ್ನು ಗಳಿಸೋದಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ಬೋದು ಅಂತೇಳಿ ನನ್ನ ಅನುಮಾನ ಬಂದಿರ್ತಕ್ಕಂಥದ್ದು. ಕಾರಣ ಇದು ಮೊದಲೂರು ಕೆರೆ ಅಂತಕ್ಕಂಥದ್ದು, ನೀರು ಹರಿಸ್ಬೇಕು ಅಂತಕ್ಕಂಥದ್ದು ಇದು ಭಾಳ ವರ್ಷದಿಂದ ಚರ್ಚೆಯಲ್ಲಿತ್ತು. ನಾನು 2008ರಲ್ಲಿ ಈ ಕ್ಷೇತ್ರಕ್ಕೆ ಸಿರಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಬಂದೆ. ಆಯ್ಕೆ ಆದ ಸಂದರ್ಭದಲ್ಲಿ ನಾನೊಂದು ಘೋಷಣೆಯನ್ನು ಮಾಡಿದೆ. ಮೊದಲೂರು ಕೆರೆಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ, ಕಾಮಗಾರಿಗೆ ಕೈಗೆತ್ಕೊಳ್ಳೋದಕ್ಕೆ ಎಲ್ಲ ಹೋರಾಟ ಮಾಡ್ತೇನೆ ಅಂತ 2008ರಲ್ಲಿ ನಾನು ಹೇಳಿದೆ. ಹೇಮಾವತಿ ನೀರು ಹರಿಸ್ತೀನಿ ಅಂತೇಳಿ 2008ರಲ್ಲಿ ಹೇಳಿದ್ದಾದಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಅದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದವರು ರೆಫರ್ ಮಾಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಅದನ್ನು ಪ್ರಾಜೆಕ್ಟನ್ನೆಲ್ಲ ಮಾಡಿ, ಪ್ರಾಜೆಕ್ಟ್ ವಾಸ್ ಫಾರ್ವರ್ಡೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ್ರು. ಸ್ಟೇಟ್ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದಾಗ ಏನಾಯಿತು, ಈ BJP ಮುಖಂಡರುಗಳು ಇವತ್ತೇನು ಚುನಾವಣಾ ಪ್ರಚಾರದಲ್ಲಿ ಬಂದು ಹೋಗ್ತಾ ಇದ್ದಾರಲ್ಲ, ಅವರೆಲ್ಲರೂ ಹೋಗಿ ಇದೇ ಮುಖ್ಯಮಂತ್ರಿಗಳ ಹತ್ರ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿ ಮೊದಲೂರು ಕೆರೆಗೆ ನೀರನ್ನ ಕೊಡ್ಕೂಡ್ದು, ಹೇಮಾವತಿ ನೀರನ್ನ ಕೊಡ್ಕೂಡ್ದು ಅಂತ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಆದೇಶವನ್ನು ಮಾಡಿದರು. ಅದು ಇಲ್ಲೇ ಇದೆ. ಮೊದಲೂರು ಕೆರೆಗೆ ಹೇಮಾವತಿ ಬೇಡ, BJP ಒತ್ತಡ, ಕಾಮಗಾರಿ ಮುಂದುವರಿಸಬೇಡಿ, ಮುಖ್ಯಮಂತ್ರಿ ಸೂಚನೆ. ಇದು ಫೋರ್ಜ್ ಡಾಕ್ಯುಮೆಂಟ್ ಅಲ್ಲ, ಇದು ಯಡಿಯೂರಪ್ಪನ ಸಿಗ್ನೇಚರ್. ಇದಾದಮೇಲೆ 2000 ಇದಾದಮೇಲೆ ನಮಗೆ ಪ್ರಾಜೆಕ್ಟೇ ಮೂವ್ ಆಗಲಿಲ್ಲ. ದೆನ್ ಐ ಹ್ಯಾಡ್ ನೋ ಅದರ್ ಆಪ್ಷನ್ ಟು ಗೋ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಪ್ರಾಜೆಕ್ಟಿನ ಇದನ್ನು ತಗೊಳ್ಳೋಕ್ಕೆ ಒಪ್ಪಲಿಲ್ಲ ಅವರು. ದೆನ್ ಪ್ರಾಜೆಕ್ಟನ್ನು ತಗೊಂಡು ನಾನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿ ಐ ಪರ್ಸ್ಯೂಡ್ ವಿತ್ ದಿ ಡ್ರಿಂಕಿಂಗ್ ವಾಟರ್ ಡಿಪಾರ್ಟ್ಮೆಂಟ್, ಕುಡಿಯೋ ನೀರಿನ ಒಂದಕ್ಕೆ ಇತ್ತು. ಆವಾಗ ಈಗ ಚೀಫ್ ಸೆಕ್ರೆಟರಿ ಆಗಿದ್ದಾರಲ್ಲ ವಿಜಯ್ ಭಾಸ್ಕರ್ ವಾಸ್ ದ ಜಾಯಿಂಟ್ ಸೆಕ್ರೆಟರಿ ಅಟ್ ಗೌರ್ಮೆಂಟ್ ಆಫ್ ಇಂಡಿಯಾ. ಆಗ ಹೀ ಕೇಮ್ ಆ್ಯಂಡ್ ವಿಸಿಟೆಡ್ ಆನ್ ದಿ ರಿಪೋರ್ಟ್ ಆಫ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಬಂದು ಇದು ಪ್ರಾಜೆಕ್ಟ್ ಫೀಸಿಬಲ್ ಆಗುತ್ತೆ ಅಂತೇಳಿ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ತರಿಸಿದ್ರು. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸಸ್ಟೈನಬಿಲಿಟಿ ಕಾಂಪೊನೆಂಟ್ ಅಂತಕ್ಕಂಥ ಒಂದು ಸ್ಕೀಮ್, ಆ ಸ್ಕೀಮ್ ಅಡಿನಲ್ಲಿ ಈ ಪ್ರಾಜೆಕ್ಟನ್ನು ತಗೋಬೋದು ಅಂತೇಳಿ 60 ಕೋಟಿಗೆ ಮಂಜೂರಾತಿ ಕೊಟ್ಟರು ಗೌರ್ಮೆಂಟ್ ಆಫ್ ಇಂಡಿಯಾ. ಇವರು ಕೆಲಸ ಆಗೋಕ್ಕೂ ಬಿಡಲಿಲ್ಲ, BJP ಒತ್ತಡ, ಇದಕ್ಕೂ ಬಿಡಲಿಲ್ಲ, ದುಡ್ಡು ಕೊಡಲಿಲ್ಲ. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗಿ ನಾನು
60 ಕೋಟಿ, 59.6 ಕೋಟಿ, ಅಲ್ಲಿ 60 crores ಅಂತ ಇಟ್ಕೊಳ್ಳಿ. ಅದರಲ್ಲಿ ನಾನು ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ತಗೊಂಬಂದ ಮೇಲೆ ಇವರೆಲ್ಲ ಸೇರಿ ಕೋರ್ಟ್ಗೆ ಹೋದರು. ನೋಡಿ, ಮದ್ಲೂರು ಕೆರೆಗೆ ಬೇಡ, BJP ಒತ್ತಡ, ಇದೇ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕಾಮಗಾರಿನ ಮುಂದುವರಿಸಬೇಡಿ ಅಂತೇಳಿ ಆದೇಶ ಮಾಡಿದ್ರು. ಸರಿ, ಅದಾದಮೇಲೆ ಸುರೇಶ್ ಗೌಡ, ಶಿವಣ್ಣ, ನಾಗೇಶ್ ಇವರೆಲ್ಲರೂ ಕೂಡ ಹೋಗಿ ತಡೆಯಾಜ್ಞೆ ಮಾಡಿದ್ರು. ಆ ಮಧ್ಯದಲ್ಲಿ 2007ರಲ್ಲಿ ಕುಮಾರಸ್ವಾಮಿಯವರು ಕೂಡ ಬಂದಿದ್ದರು ಇಲ್ಲಿ ಪಾವಗಡಕ್ಕೆ ಮುಖ್ಯಮಂತ್ರಿ ಆಗಿದ್ದಾಗ. ಅವರು ಒಂದು ಹೇಳಿಕೆ ಕೊಟ್ಟರು, ಸಿರಾಕ್ಕೆ ಹೇಮಾವತಿ ನೀರಿಸಲು ಕಾನೂನು ಅಡಚಣೆ ಕುಮಾರಸ್ವಾಮಿ. ಇದೊಂದು ಚಾಲೆಂಜಿಂಗ್ ಪ್ರಾಜೆಕ್ಟ್ ಆಗಿತ್ತು ನಮಗೆ. ಈ ಮುಖ್ಯಮಂತ್ರಿಗಳಾಗಿ ಬಂದಿದ್ದವರೆಲ್ಲರೂ ಇದೇ ಥರ ಮಾಡಿದರು. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗಿ ದುಡ್ಡು ತಂದ ಮೇಲೆ ಇವರು ತಿರುಗಿ ಹೈಕೋರ್ಟಿಗೆ ಕೇಸ್ ಹಾಕಿದರು. ಕೃಷ್ಣಾ ಕೊಳ್ಳ ನೀರಾವರಿಗೆ ಇದಕ್ಕೆ ನೋಟಿಸ್, ಹೇಮಾವತಿ ಇದು ನೋಟಿಸ್ ಕೊಟ್ಟರು. ಇಟ್ ಕೇಮ್ ಬಿಫೋರ್ ದಿ ಡಿವಿಷನಲ್ ಬೆಂಚ್. ಡಿವಿಷನಲ್ ಬೆಂಚಲ್ಲಿ ನಾನು ಕೋರ್ಟ್ಗೆ ಹೋಗ್ತಿದ್ದೇವೆ. ರವಿವರ್ಮ ಕುಮಾರ್ ವಾಸ್ ಅನ್ ಅಡ್ವೊಕೇಟ್. ಅವರು ಕೋರ್ಟ್ಗೆ ಹೋಗ್ತಿರ್ಬೇಕಾದಾಗ ನನಗೆ ಕೋರ್ಟಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗಿಬಿಟ್ಟದು, ಕ್ಯೂಸೆಕ್ಸು, TMC ಇದೆಲ್ಲದು ಅಂತೇಳಿ. ದೆನ್ ನಾನೇ ಕೋರ್ಟ್ ಹಾಕ್ಕೊಂಡು ಹೋಗ್ತಾಯಿದ್ದೆ ಕೋರ್ಟಿಗೆ. ನಾನೇ ಗೌನ್ ಹಾಕ್ಕೊಂಡು ಕೋರ್ಟ್ಗೆ ಹೋಗಿ ಅಪಿಯರ್ ಆಗ್ತಾಯಿದ್ದೆ. ಐ ಅಪಿಯರ್ಡ್ ಫಾರ್ ದಿ ಕೇಸಸ್ ಆನ್ ಬಿಹಾಫ್ ಆಫ್ ದಿಸ್ ಪ್ರಾಜೆಕ್ಟ್. ನೋಡಿ, ಇಟ್ ಈಸ್ ಇನ್ 2013. ದಿಸ್ ಇಸ್ ದ ಡಿವಿಷನ್ ಬೆಂಚ್ ಜಡ್ಜ್ಮೆಂಟ್. 2013ನಲ್ಲಿ ರಿಟ್ ಪಿಟಿಷನ್ ನಂಬರ್ 3300/2012 and writ petition number 13263 of 2012 between D. Krishna Kumar and State Government of Karnataka Principal Secretary Water Source Department. ಬೇಕಾದಷ್ಟು ಜನ ಎಲ್ಲ ಪಾರ್ಟಿ ಮಾಡಿ ಹಾಕಿದ್ರು. ಜಡ್ಜ್ಮೆಂಟ್ ಯಾವತ್ತಾಯಿತು ಅಂದರೆ ನೋಡಿ, ಇವರು ನೀರು ಕೊಡೋಕ್ಕಾಗೋದಿಲ್ಲ, ಹೇಮಾವತಿ ನೀರು ಕೊಡೋಕ್ಕಾಗಲ್ಲ ಅಂತಂದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಏನಿದೆ, ವಾಟರ್ ಇಸ್ ಎ ಗಿಫ್ಟ್ ಆಫ್ ನೇಚರ್. Human hand cannot be permitted to convert this bounty into a curse, an oppression. The primary use to which water is put being drinking, it would be mocking the nature to force the people who live on the bank of the river to remain thirsty. Whereas others incidentally placed in the advantageous position are allowed to use the water for non-drinking water purposes, drinking purposes. River has to flow through some territory, and it would be travesty of justice if the upper riparian states were to use its water for the purpose of like irrigation, denying the lower riparian states the benefit of using water, even for quenching the thirst of the residents. ಆವಾಗ ಇನ್ನೊಂದು ಹೇಳ್ತಾರೆ, ಡ್ಯೂಟಿ ಆಫ್ ದ ಸ್ಟೇಟ್ ಟು ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಆರ್ಟಿಕಲ್ 47 ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದನ್ನು ಕೋಟ್ ಮಾಡಿ ಹೈಕೋರ್ಟ್ ಜಡ್ಜ್ಮೆಂಟ್ ಆಗ್ತದೆ. ಇನ್ ವ್ಯೂ ಆಫ್ ದಿಸ್ ಅಫೋರ್ಸೆಡ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆ್ಯಂಡ್ ದಿ ಲಾ ಲೇಡ್ ಡೌನ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್, ದ contention of the petition of the drinking water scheme envisaged is illegal, is untenable contention, and apart such contention is opposed to national water policy. In view of the matter, petition is dismissed.
ಚೀಫ್ ಜಸ್ಟಿಸ್ ಜಡ್ಜ್ಮೆಂಟ್ ಆಯಿತು. ಯಾವಾಗ 2013ನಲ್ಲಿ ಆದಾಗ ನಾನು 13ನಲ್ಲಿ ಲಾ ಮಿನಿಸ್ಟರ್ ಆದೆ. 60 ಕೋಟಿ ರೂಪಾಯಿ ದುಡ್ಡು 60 ಕೋಟಿ ರೂಪಾಯಿ ದುಡ್ಡು ತಂದು ಕೆಲಸ ಪ್ರಾರಂಭ ಮಾಡಿದ್ವಿ. ಕೆಲಸ ಶುರು ಮಾಡಿ ಯಾವಾಗ ಮುಗೀತು ಅಂತಂದರೆ 2017 ಮುಗೀತು. ಅಂದರೆ 13ರಲ್ಲಿ ಶುರುವಾಯಿತು. ಇದೆಲ್ಲ ಕ್ಲಿಯರ್ ಆದಮೇಲೆ 17ಗೆ ಮುಗೀತು ಪ್ರಾಜೆಕ್ಟು. 38 ಕಿಲೋಮೀಟರ್ಸ್ ಕೆನಾಲ್ ಆಯಿತು. ನಾನು ಅವಾಗ ಏನು ಮಾಡಿದೆ, ಒಂದು ಸಬ್ ಡಿವಿಷನ್ನೇ ಹಾಕಿ, ಒಂದು ಸ್ಪೆಷಲ್ ಸಬ್ ಡಿವಿಷನ್ ಹಾಕಿ, ಮೊದಲು ಪ್ರಾಜೆಕ್ಟ್ಗಿಂತ ಸಬ್ ಡಿವಿಷನ್ ಹಾಕಿ, ಆ ಸಬ್ ಡಿವಿಷನ್ ಮುಖಂಡ ಕೆಲಸಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಮಾಡಿ ಅಲ್ಟಿಮೇಟ್ಲಿ ಇಟ್ ವಾಸ್ ಕಂಪ್ಲೀಟೆಡ್ ಇನ್ 2016 and 17. ದೆನ್ ಆವಾಗ ನಮ್ಮ ಗ್ರಾಚಾರಕ್ಕೆ ನಮಗೆ ಅವಾಗ 3 ವರ್ಷ ಮಳೆನೇ ಬರಲಿಲ್ಲ, ನೀರು ಬರಲಿಲ್ಲ, ಡ್ಯಾಮ್ ತುಂಬಲಿಲ್ಲ. ನಾನೇ ಮಿನಿಸ್ಟರ್ ಆಗಿದ್ದೆ. ಆಗ 2017ನಲ್ಲಿ ನಾನು ಅವಾಗ ಒಂದು ಚಾಲೆಂಜ್ ಮಾಡಿದ್ದೆ. ಯಾವುದು ನಾನು ಹಿಂದೆ ದಟ್ ವಾಸ್ ಮೈ ಮದಲೂರು ಕೆರೆ ನೀರನ್ನು ಹರಿಸ್ತಲೇ ಇದ್ದರೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅಂತೇಳಿ ಸ್ಟೇಟ್ಮೆಂಟೇ ಮಾಡಿದ್ದೆ. ಇಟ್ ಈಸ್ ವೆನ್ 2008ಅಲ್ಲಿ. ಇಷ್ಟೆಲ್ಲ ಶ್ರಮ ಹಾಕಿದ್ದು ನೀವು, ಗಿಡ ಬೆಳೆಸಿದ್ದು, ಮರ ಬೆಳೆಸಿದ್ದು ನೀವು, ಆದರೆ ಫಲ ಯಾರು ತಗೊಳ್ಳೋದು ಕೊಟ್ಟಿದ್ದಾರೆ ಅಂತ ಅನಿಸ್ತಿಲ್ವ ಸರ್? ಅಲ್ಲ ಅದನ್ನು ನಾನು ಯಾಕೆಂದರೆ ಇದು ಗೊತ್ತಾದಮೇಲೆ ತಾನು ನಿಮಗೆ ಫಲ ಯಾರು ಇದು ಮಾಡ್ತಾರೆ ಅಂತ ಗೊತ್ತಾಗಿದೆ. ಇದಾದಮೇಲೆ ಅಲ್ಲ, ಇವಾಗ BJP ಅವ್ರು ಮಾತಾಡ್ತಾರಲ್ಲ, ಮೊನ್ನೆ ಈ ನಮ್ಮ ಜಿಲ್ಲಾ ಮಂತ್ರಿ ಆವಾಗ ಹಿಂದೆ ಮಂತ್ರಿ ಆಗಿದ್ರು ಇವರು ಸತ್ಯನಾರಾಯಣ ಅವರು, JDS ಕ್ಯಾಂಡಿಡೇಟು. ಹೇಮಾವತಿ ನೀರು ಬಂದರೆ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ರು. ಇದು ಆಮೇಲೆ ಇದಾದಮೇಲೆ ಮೊನ್ನೆ ದಿವಸ ಈಗ ಜಿಲ್ಲಾ ಮಂತ್ರಿ ಈಗಿರೋದು, ಈಗ ಮಾಧುಸ್ವಾಮಿ ಮದಲೂರು ಕೆರೆ ಹೋರಾಟದ ಬಗ್ಗೆ ಸಮಿತಿ ಪ್ರಸ್ತಾಪ ಮಾಡುತ್ತಿದ್ದೆ. ಒಂದಿಷ್ಟು ಕೋಪಗೊಂಡ ಸಚಿವರು ಹೋರಾಟ ಸಮಿತಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಮದಲೂರು ಕೆರೆ ಯೋಜನೆ ಸರ್ಕಾರದ ಅನುಮೋದನೆ ಪಡೆದಿಲ್ಲ. ಇಷ್ಟಕ್ಕೂ ಮದಲೂರು ಕೆರೆಗೆ ನೀರು ಹರಿಸಿದಲ್ಲಿ ನ್ಯಾಯಾಲಯದ ನಿಂದನೆ ಆಗುತ್ತದೆ ಎಂದು ತಿಳಿಸಿದಾಗ ಮದಲೂರು ಕೆರೆಗೆ ನೀರು ಹರಿಸಲು ಅನುಮೋದನೆ ಮಾಡಿಸಿ ನೀರು ಹರಿಸಿ ಎಂದು ಹೋರಾಟ ಸಮಿತಿ ಒತ್ತಾಯಿಸಿತು. ಇದು ಯಾವಾಗ 2019 ಮೊನ್ನೆ. ನಾನು ಕೇಳೋದಿಷ್ಟು 2017ನಲ್ಲಿ ಮಳೆ ಇಲ್ಲ, ಹೇಮಾವತಿ ಡ್ಯಾಮ್ಗೆ ಬಂದಿದ್ದೆ, ಅರ್ಧ ಡ್ಯಾಮ್ ನೀರು ಬಂತು. ಆವಾಗ ಕಳ್ಳಂಬಳ ಕೆರೆ ತುಂಬಿಸ್ದೆ, ಸಿರಾ ಕೆರೆ ತುಂಬಿಸ್ದೆ. ಸಾಂಕೇತಿಕವಾಗಿ 15 ದಿವಸ ನೀರು ಬಿಟ್ಟೆ ನಾನು ಮದಲೂರು ಕೆರೆಗೆ. ಸಾಂಕೇತಿಕ 15 ದಿವಸ ನೀರು ಬಿಟ್ಟೆ. ಯಾಕಂದರೆ ನನಗೆ ಪ್ರಾಜೆಕ್ಟ್ ಎಲ್ಲಿವರೆಗೂ ಕೂಡ ನೀರು ಬಿಟ್ಟ ಮೇಲೇ ಗೊತ್ತಾಗೋದು ಸಾಧಕ ಬಾಧಕ ಏನಿದೆ ಅಂತೇಳಿ. ಎಷ್ಟು ಚೆನ್ನಾಗಿ ಪ್ರಾಜೆಕ್ಟ್ ಕನ್ಸೀವ್ ಆಗಿತ್ತು, ಎಕ್ಸಿಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಡ್ರಾಪ್ ಆಫ್ ವಾಟರ್ ಎಲ್ಲೂ ಕೂಡ ನಿಲ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಹೋಗ್ತಾಯಿತ್ತು. ಸಾಂಕೇತಿಕವಾಗಿ ಹರಿಸಿದೆ. ಆದರೂ ಕೂಡ ನಾನು ಚುನಾವಣೆಯಲ್ಲಿ ಸೋತೆ. ಜನ ಎಲ್ಲ ನೋಡಿದ್ರು ಕೂಡ ಸೋತೆ. ಅದು ಸೋಲೋದಕ್ಕೆ ಕಾರಣಗಳು ಬೇರೆ ಇತ್ತು. ಅಪಪ್ರಚಾರ ಒಂದು ಕಡೆ, ಅಪಪ್ರಚಾರ ಮತ್ತು ಎಲ್ಲ ಒಂದು ಅನುಕಂಪ. ನನ್ನ ಮೇಲೆ 2 ಸರಿ ಸೋತಿದ್ರು ಅನ್ನೋ ಕಾರಣಕ್ಕೆ ಅದಕ್ಕೆ ಅನುಕಂಪ ಬಂದು 10,000ದಲ್ಲಿ ನಾನು ಆದಮೇಲೆ 3 ವರ್ಷ ಹೇಮಾವತಿ ನೀರು ತುಂಬಿತು. ಈ ವರ್ಷವೂ ಸೇರಿದಂಗೆ ನಾನು ಸೋತು 3 ವರ್ಷ ಆಯಿತು. 3 ವರ್ಷದ ನೀರು ತುಂಬಿ ಹರಿತು, ಸಮುದ್ರಕ್ಕೆ ಹೋಯ್ತು ನೀರು. ಸಿರಾ ಕೆರೆನೂ ತುಂಬಲಿಲ್ಲ, ಕಳ್ಳಂಬಳ ಕೆರೆನೂ ತುಂಬಲಿಲ್ಲ, ಮೊದಲೇ ಹೋಗಲಿಲ್ಲ. ನಾನು ಅವಾಗ ಏನು ಮಾಡಿದೆ, ಈ ಮಾಧುಸ್ವಾಮಿ ಹೇಳಿಕೆ ಕೊಟ್ಟ ಮೇಲೆ ಯಡಿಯೂರಪ್ಪನ ಹತ್ರ ಹೋದೆ. ನಾನು ಅದೇ ಫಸ್ಟ್ ಟೈಮ್ ಯಡಿಯೂರಪ್ಪನ ಹತ್ರ ಹೋಗಿದ್ದು ಆ್ಯಸ್ ಎ ಫಾರ್ಮರ್ ಮಿನಿಸ್ಟರ್. ಐ ವೆಂಟ್ ಆ್ಯಂಡ್ ಕನ್ವಿನ್ಸ್ಡ್ ಹಿಮ್.
ನೋಡಪ್ಪ ಈ ಥರ ಆಗಿದೆ, ಮದ್ಲೂರು ಕೆರೆಗೆ ನೀರು ಬಿಡಬೇಕು ನೀವು, ಸಿರಾ ಕೆರೆಗೆ ಹೇಮಾವತಿ ನೀರು ಬಿಡಬೇಕು, ಇದೆಲ್ಲ ತೊಂದರೆ ಆಗ್ತದೆ ಕುಡಿಯೋ ನೀರಿದ್ದು, ನಮಗೆ ಮಳೆ ಇಲ್ಲ ಅಂತೇಳಿ ಹೇಳಿದೆ. ಅದಿದೆ ಅಲ್ಲ ಆವಾಗ ನನ್ನ ಲೆಟ್ರ್ ಮೇಲೆ ಬರೆದ್ರು ಇದೇ ಮುಖ್ಯಮಂತ್ರಿಗಳು, ಏನಂತ ನೀರನ್ನ ಕೂಡಲೇ ಬಿಡಿ ಅಂತೇಳಿ ಆದೇಶ ಮಾಡಿದ್ರು. ಕೂಡಲೇ ಬಿಡಿ ಅಂತ ಆದೇಶ ಮಾಡಿದ್ರು. ನಾನು ಅವ್ರಿಗೆ ಧನ್ಯವಾದ ಹೇಳ್ಬಿಟ್ಟು ಬಂದೆ. ನಾನು ಅದರ ಪ್ರಕಾರ ನೀರನ್ನ ಬಿಟ್ಟರು. ಈಗ ಕಳ್ಳಂಬೆಳ್ಳಕ್ಕೆ ಬಂತು, ಸಿರಾಕ್ ಬರ್ತಾ ಇದೆ, ಮದ್ಲೂರಿಗೆ ಬಿಡಬೇಕು ಅಂತಕ್ಕಂಥದ್ದೇ ನನ್ನ ಒತ್ತಾಯನೂ ಕೂಡ. ಅಲ್ಲ, ಇದೇ ಈಗ ಚುನಾವಣೆಯ ಗೆಲುವು ಮತ್ತೆ ಸೋಲಿನ ವಿಚಾರವಾಗಿ ಪರಿವರ್ತನೆ ಆಗುತ್ತಿದೆ. ಈಗ ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಇದೇ ಕಾರಣ. ಸೊ ಹೀಗಿರುವಾಗ ಈಗ ನಾನು ನಾಳೆ ಮಾಡದೇ ಇದ್ದರೆ ಅಲ್ಲ, ಇದೆಲ್ಲ ಹಿಸ್ಟ್ರಿ. ಇದು ಯಾವಾಗ ಅಂತಂದರೆ ಮದ್ಲೂರು ಕೆರೆಗೆ ನಾಲೆ ಮಾಡಿದೂ ನಾನೇ, ಅದಕ್ಕೆ ಸೃಷ್ಟಿ ಮಾಡಿದ್ದು ನಾನೇ, ಅದಕ್ಕೆ ಅಪ್ಪನೂ ನಾನೇ, ಅಮ್ಮನೂ ನಾನೇ, ಸಾಕನೂ ನಾನೇ ಆದೆ, ಕೊನೆಗೆ ನೀರು ಹರಿಸಿದ್ದು ನಾನೇ ಸಾಂಕೇತಿಕವಾಗಿ. ಸೊ ಆವಾಗ ನನಗೆ ಅಧಿಕಾರ ಇಲ್ದಾಗ ಆಯಿತು, ನಾನು ಮನೆಯಲ್ಲಿದ್ದೆ ಈ 3 ವರ್ಷ. ಆವಾಗ ಕುಮಾರಸ್ವಾಮಿಯವ್ರ ಪೀರಿಯಡಲ್ಲೂ ಕೂಡ ಅದೇ ಜನತಾದಳ ಶಾಸಕರೇ ಇದ್ದರು, ನೀರು ಹರಿಸಲಿಲ್ಲ. ಅದಾದ ಮೇಲೆ ಯಡಿಯೂರಪ್ಪನವ್ರು ಬಂದರು. ಈಗ ಅವಾಗ ಜಿಲ್ಲಾ ಮಂತ್ರಿ ಬರೋದೇ ಇಲ್ಲ ನೀರು ಅಂತೇಳಿ ಲಾಸ್ಟ್ ಟೈಮು ನಿಲ್ಲಿಸೇ ಬಿಟ್ಟ ಪುಣ್ಯಾತ್ಮ. ಈ ಸರಿ ನಾನೇ ಹೋಗಿ ಅಪ್ರೋಚ್ ಮಾಡಿದೆ, ನೋಡಿ ಈ ಥರ ಇದೆ ವಸ್ತುಸ್ಥಿತಿ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಅವ್ರು ಆದೇಶ ಮಾಡಿದರು, ಆದೇಶ ಪ್ರಕಾರ ನೀರು ಬರ್ತಾಯಿದೆ. ಮುಖ್ಯಮಂತ್ರಿಗಳ ಹೇಳಿಕೆಗೆ ಏನು ಹೇಳ್ತೀರಿ ಸರ್? ಮುಖ್ಯಮಂತ್ರಿಗಳ ಹೇಳಿಕೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು 6 ತಿಂಗಳೊಳಗೆ ನೀರು ಹರಿಸ್ತಂತೆ. 6 ತಿಂಗಳೇ ಹಾಕಬೇಕಂತೆ. ಈಗ ನಮಗೆ ನಮ್ಮ ನಾಲೆನಲ್ಲಿ ಬರ್ತಾ ಇರ್ತಕ್ಕಂಥದ್ದು 200 ಕ್ಯೂಸೆಕ್ಸ್ ಬರೋಕ್ಕೆ ಸಾಧ್ಯ ಇದೆ. 200 ಕ್ಯೂಸೆಕ್ಸ್ ಬಿಡ್ದಲ್ಲೇ ಕೇವಲ 60-70 ಕ್ಯೂಸೆಕ್ಸ್ ನೀರು ಬಿಟ್ಟರೆ ನೀರೆಲ್ಲಿ ತುಂಬುತ್ತದೆ? ಇದು ನಮಗೆ ಇವತ್ತಿನವರೆಗೂ ಸಿರಾದಲ್ಲಿ ಮಳೆ ಬಂದಿಲ್ಲ. ಕುಡಿಯೋ ನೀರು ಹಾಹಾಕಾರ. ಮದ್ಲೂರು ಕೆರೆಗೆ ನೀರು ಬಂದರೆ ಸಿರಾ ತಾಲೂಕಿನ ಅರ್ಧ ತಾಲೂಕಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ. ಇದಕ್ಕೊಂದು ಗಾದೆ ಮಾತಿದೆ, ಮದ್ಲೂರು ಕೆರೆಗೆ ನೀರು ಬಂತು ಅಂದರೆ ಮಗ್ಗದಲ್ಲಿ ನೀರು ಬಂತು ಅಂತ. ಅಂದರೆ ಅಷ್ಟು ಹೆಲ್ಪ್ ಆಗ್ತದೆ. ಸೊ ಈಗ ನೀರು ಈಗ ಇನ್ನೊಂದು 10-15 ದಿವಸ ಸ್ವಲ್ಪ ಈಗ 200 ಕ್ಯೂಸೆಕ್ಸ್ ನೀರು ಬಿಟ್ಬಿಟ್ರೆ ಇನ್ನು 6 ತಿಂಗಳೇ ಆಗಬೇಕು. 6 ತಿಂಗಳು ತಕ್ಕ ನೀರು ಯಾವಾಗ ಇರುತ್ತದೆ? ಬೇಸಿಗೆ ಶುರು ಆಗ್ತದೆ. ನಿಮಗೆ ಬೇಸಿಗೆ ಶುರು ಆಗೋದು ಯಾವಾಗ? ಇದು ನವಂಬರ್-ಡಿಸೆಂಬರ್ವರೆಗೂ ಅಷ್ಟೇ. ನವಂಬರ್ ಡಿಸೆಂಬರ್ ಜಾನ್ವರಿ ಮ್ಯಾಕ್ಸಿಮಮ್. ಅದ್ರ ಮೇಲೆ ನಿಮಗೆ ಇದು ಅಚ್ಚುಕಟ್ಟಿಗೆ ನೀರು ಕೊಡ್ತಾರೆ, ಅದೆಲ್ಲ ಖಾಲಿ ಆಗ್ತದೆ. ಇದಾಗುತ್ತೆ. ಈಗ ತುಂಬಿದೆ ಹೇಮಾವತಿ ಡ್ಯಾಮ್. ಫುಲ್ ಕೆಪಾಸಿಟಿ ನೀರು ಕೊಟ್ಟರೆ ಈಗಲೇ ನಾನು ಹೇಳೋದು 15 ತಿಂಗಳಿಗೆ ನೀರು ಬಿಡ್ಬೋದಲ್ಲ. ಚುನಾವಣೆ ಮುಗಿತಿದ್ದಂಗೆ ಬಿಡ್ಬೋದು ಅಂತ ಹೇಳ್ತಾರೆ. ಇದು ಇವ್ರು ಹೇಳ್ತಾ ಇದ್ದು, ಇವ್ರ ಲೀಡರ್ಸ್ ಹೇಳ್ತಿದ್ದು, ಇದನ್ನ ಹೇಮಾವತಿನ ನೀರನ್ನ ಮದ್ಲೂರು ಕೆರೆಗೆ ನೀರು ಹರಿಸಿಯೇ ನಾವು ಚುನಾವಣೆಗೆ ಬರ್ತೀವಿ ಅಂತೇಳಿ ಭಾಷಣ ಮಾಡ್ತಿದ್ರು. ಅದು ಹೇಳಿ ಅದಾಯಿತು, 2 ತಿಂಗಳಾಯಿತು. ಈಗ ನೀರು ಬಿಡೋದು ನೀರು ನೀವು 60 ಕ್ಯೂಸೆಕ್ಸ್ ಬಿಟ್ಟರೆ ಯಾವಾಗ ತುಂಬುತ್ತದೆ? 200 ಕ್ಯೂಸೆಕ್ಸ್ ಕೆಪಾಸಿಟಿ ಇದೆ. ಅದು ಫುಲ್ ಡಿಸ್ಚಾರ್ಜ್ ಕೊಟ್ಟರೆ ನೀರನ್ನ 1 ತಿಂಗಳಲ್ಲೇ ನೀರು ಹರಿಸ್ಬೋದು. ಈಗ ನಾಳೆ ರೆಡಿ ಇದೆ, ನೀರು ಮಾತ್ರ ಬಿಡೋದು ಬಾಕಿ ಇದೆ. ಅವರು ನಾಳೆ ರೆಡಿ ಇದೆ, ನೀರು ಮಾತ್ರ ಬಾಕಿ ಇದೆ. ನಾನೇ ಮಾಡಿದ್ದು ನಾನೇ ಮಾಡಬಾರ್ದು ಅಂತೇಳಿ ತಡೆಯಾಜ್ಞೆ ಕೊಟ್ಟಾರ ಅವರೇ. ದುಡ್ಡನ್ನು ಕೊಡಲಿಲ್ಲ. ದುಡ್ಡನ್ನು ಕೊಡದೇ ಇದ್ದರೆ ನಾನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ದುಡ್ಡು ತಗೊಂಬಂದು ಮಾಡಿದೆ. ನಾನು ಸರ್, ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಕೂಡ ನೀರು ಹರಿಸೋದಕ್ಕೆ ಬೇರೆಯವ್ರು ತಲೆ ಹೊಡೆದಿದ್ರು ಅಂತ ಆ ಸಂದರ್ಭದಲ್ಲಿ ಕೂಡ ನೀವು ಅಲ್ಲಿ ಹಿಂದಿದ್ದ ಶಾಸಕರು 2.5 ವರ್ಷ ಯಾವುದೇ ಥರವಾದಂಥ ಪ್ರಯತ್ನ ಮಾಡಲಿಲ್ಲ. ಈಗಿನ ಜಿಲ್ಲಾ ಮಂತ್ರಿ ಅವರಿಂದಲೂ ಆಗಲಿಲ್ಲ. ಅವ್ರ ವಿರೋಧನೇ ಆಯಿತು. ನೀರು ಬರೋದೇ ಇಲ್ಲ, ಇದಕ್ಕೆ ಸ್ಯಾಂಕ್ಷನ್ನೇ ಇಲ್ಲ ಇದಕ್ಕೆ ಅಂತೇಳಿ. ನಾನು 0.9 TMC ಅಲೋಕೇಶನ್ ಮಾಡಿವಿ. ಅದನ್ನು ಕಳ್ಳಂಬೆಳ್ಳ ಕೆರೆಗೆ, ಸಿರಾ ಕೆರೆಗೆ ಅಲೋಕೇಶನ್ ಮಾಡಿ, ಮದ್ಲೂರು ಕೆರೆಗೆ 0.04 TMC ನೀರನ್ನ ಅಲೋಕೇಶನ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಆಗಿರ್ತಕ್ಕಂಥದ್ದು 2009 ಅಲ್ಲ, 2009
ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿರೋದು. ನಮ್ಗೆ ಅಲೋಕೇಶನ್ನೇ ಆಗಿಲ್ಲ, ನೀರಾಗಿಲ್ಲ ಅಂತೇಳಿ ಉಡಾಫಿ ಮಾತುಗಳು ಆಡ್ಕೊಂಡು ಈ ಮಂತ್ರಿ ಆಗಿದ್ದವರು ಈ ಥರ ಮಾತಾಡ್ಕೊಂಡು ನೀವು ಕಾಲ ತಳ್ಳಿದ್ರು. ನೀರು ಬಿಡಲೇ ಇಲ್ಲ 3 ವರ್ಷ. ಈ ಸಲ ಜನಕ್ಕೆ ಗೊತ್ತಾಯಿತು ನೀರು ಖಾಲಿಯಾಗಿತ್ತು. 3-4 ತಿಂಗಳು ಅವ್ರಿಗೆ ಕುಡಿಯೋ ನೀರಿನ ಹಾಹಾಕಾರ ಆಗೋಗಿತ್ತು. ಈಗ ನೀರು ಬರೋಕ್ಕೆ ಶುರುವಾಗಿ ಒಂದು 20 ಡೇಸ್ ಅಥವಾ 1 ಮಂತ್ 20 ಡೇಸ್ ಆಗಿರ್ಬೋದು. ಚುನಾವಣೆಯಲ್ಲೇ ಬಿಟ್ಟಿದ್ದಾರೆ. ಅಲ್ಲಲ್ಲ, ಅದೇನಿಲ್ಲ, ಅದು ಮಾಮೂಲಾಗಿ ನೀರು ಬಿಡಲೇಬೇಕು. ಅದನ್ನು ಅಲೋಕೇಶನ್ ಇದೆ, ನೀರು ಬಿಟ್ಟಿದ್ದಾರೆ, ನೀರು ಬರ್ತಾ ಇದೆ. ಈಗ ನಾನೇ ಮಾಡಿಸಿದ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ನಾನು ಅದನ್ನು BJP ನಾನು ಹೇಳ್ತೇನೆ, ಇದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕ್ಬೇಕು ಮದ್ದೂರು ಕೆರೆಗೆ ಅಂತೇಳಿ ನಾನು MLA ಆಗಿದ್ದಾಗ ಇದೇ BJP ಮುಖ್ಯಮಂತ್ರಿ ಆಗಿದ್ದಂಥ ಸದಾನಂದ ಗೌಡರು ಪ್ರೋಗ್ರಾಮಿಗೆ ಬರ್ತೀನಿ ಅಂತ ಒಪ್ಕೊಂಡ್ರು. SM ಕೃಷ್ಣರವರು ಯೂನಿಯನ್ ಮಿನಿಸ್ಟರ್ ಆಗಿದ್ದರು, ಅವ್ರು ಬರ್ತೀವಿ ಅಂತ ಒಪ್ಕೊಂಡ್ರು. BJP ಅವರೆಲ್ಲ ಹಠ ಮಾಡಿದ್ರು, ಇದು ಯಾವುದೇ ಕಾರಣದಲ್ಲೂ ಕೂಡ ಇಲ್ಲಿ ಬರಬಾರ್ದು ಅವರು ಈ ಪ್ರೋಗ್ರಾಮ್ಗೆ ಅಂತೇಳಿ. ಯಾವ ಮುಖ್ಯಮಂತ್ರಿನೂ ಬರಲಿಲ್ಲ. SM ಕೃಷ್ಣ ಅವರು ಯೂನಿಯನ್ ಮಿನಿಸ್ಟರ್ ಆಗಿದ್ದರು, ಫೌಂಡೇಶನ್ ಪ್ರೋಗ್ರಾಮ್ ಆಯಿತು, ಕಾರ್ಯಕ್ರಮ ಇದಾಯಿತು. ಅದಾದಮೇಲೆ ಅದೇ ಕೋರ್ಟು ಕಚೇರಿ ಇದೆಲ್ಲ ಹತ್ತಿ ಇದು ಡಿಲೇ ಆಯಿತು. ಅಲ್ಟಿಮೇಟ್ಲಿ ಇಟ್ ಬೇಕಮ್ ಎ ರಿಯಾಲಿಟಿ ಇನ್ 2017. ಅಂದರೆ ನಾನು ರಾಜಕೀಯ ನಿವೃತ್ತಿ ತಗೊಂತಿದ್ದೆ, ನಾನು ನೀರು ಬರ್ದಲೇ ಇದ್ದೆ. ಅವತ್ತು ಸಾಹಸ ಮಾಡಿ ಹೇಮಾವತಿ ನೀರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ನೀರನ್ನು ಬಿಟ್ಟು 15 ದಿವಸ ನೀರನ್ನು ಬಿಟ್ಟೆ. ಅದು 6 ತಿಂಗಳವರೆಗೂ ಕೂಡ ಸಿರಾ ತಾಲೂಕಿನ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತು. ಸರ್, ಈಗ ಸರ್ ನೀವೀಗ ಏನಾದರೂ ಸವಾಲು ಆಗ್ತಾರೆ, ಯಾಕಂದ್ರೆ 6 ತಿಂಗಳೊಳಗಡೆ ಅಂತ CM ಭರವಸೆ ಹೇಳಿದ್ದಾರೆ. ಈಗ 6 ತಿಂಗಳೊಳಗಡೆ ಅಂತ 6 ತಿಂಗಳಿಗೆ ನೀರೇ ಇರಲ್ಲ. 6 ತಿಂಗಳಿಗೆ ನೀರೇ ಇರಲ್ಲ. ನೀರು ಇರಬೇಕು ಅಂತಂದರೆ ನಮಗೆ ಮ್ಯಾಕ್ಸಿಮಮ್ ಅಂತಂದರೆ ನವಂಬರ್ ಡಿಸೆಂಬರ್ 2 ತಿಂಗಳು. ನಿಮಗೆ ಜನವರಿಗಾಲೇ ಅಲ್ಲಿ ಅಚ್ಚುಕಟ್ಟಿ ನೀರು ಕೊಡಬೇಕಾಗ್ತದೆ. ಅಲ್ಲೇ ನೀರಿರಲ್ಲ, ಇಲ್ಲಿ ಬಿಡೋದು. ಸರ್, ಹಂಗಾರೆ ಚುನಾವಣಾ ಗಿಮಿಕ್ ಅಂತ ಹೇಳ್ತಿದ್ದಾರೆ ಸರ್. ಚುನಾವಣಾ ಗಿಮಿಕ್ CM ಬಂದು ಮಾತಾಡೋಗಿದ್ದಾರೆ. ಇದು ಕೊನೆಯ ದಿನ ಬಂದು ಈ ಥರ ಹಾಕಿರ್ತಕ್ಕಂಥದ್ದು ಜನ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಅನ್ನೋ ಅರ್ಥದಲ್ಲಿ ಮಾಡಿದ್ದಾರೆ. ಇದು ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಮಾಡಿರ್ತಕ್ಕಂಥ ತಂತ್ರ ಅಷ್ಟೇ. ಆದರೆ ಒಂದು ಹೇಳ್ತೀನಿ, ಪ್ರಾರಂಭದಿಂದಲೂ ಕೂಡ ಈ ಯೋಜನೆಗೆ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥವ್ರು BJPಯವರು, JDSನವರು. ಇವರಿಬ್ಬರ ವಿರೋಧದ ಮಧ್ಯದಲ್ಲೂ ಕೂಡ ನಾನು ಯಶಸ್ವಿಯಾಗಿ ಅಲೋಕೇಶನ್ ಮಾಡ್ಕೊಂಡು ನೀರು ತಂದೆ, ನೀರನ್ನು ಹರಿಸಿದೆ. ಆದರೆ ಇವರ ನಿರಾಸಕ್ತಿ, ನಿರ್ಲಕ್ಷ್ಯ. 6 ತಿಂಗಳಿಗೆ ನೀರೆಲ್ಲಿರ್ತದೆ? ನಿಮಗೆ ನೀರು ಹರಿಸೋದಾದರೆ ಮದ್ದೂರು ಕೆರೆಗೆ ಈ ಬಿಫೋರ್ ನವಂಬರ್ ಡಿಸೆಂಬರ್ ನೀವು ಅಲೋಕೇಶನ್ 200 ಕ್ಯೂಸೆಕ್ಸ್ ರಿಲೀಸ್ ಮಾಡಬೇಕು ನೀರನ್ನ. ಅದಕ್ಕೆ ನಾನು ಯಡಿಯೂರಪ್ಪನವ್ರಿಗೆ ಕಿವಿ ಮಾತು ಹೇಳ್ತೀನಿ, 6 ತಿಂಗಳವರೆಗೂ ಹೋಗಬೇಡಿ, 2 ತಿಂಗಳೊಳಗೆ ಹರಿಸ್ತೀನಿ ಅಂತ ಹೇಳಿ. ಇದು ಜಯಚಂದ್ರ ಮಾಡಿರೋ ಕೆಲಸ. ನೀವು ಮುಖ್ಯಮಂತ್ರಿಯಾಗಿ ನೀರು ಕೊಡಬೇಕಾದ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. 2 ತಿಂಗಳೊಳಗೆ ಕೊಡೋಕ್ಕೆ ಸಾಧ್ಯತೆ ಇದೆ. ಮದ್ದೂರು ಕೆರೆಗೆ ನೀರನ್ನ ತುಂಬಿಸೋದಕ್ಕೆ ಸಾಧ್ಯತೆ ಇದೆ. ನೀರು ಹರಿಸೋ ಕೆಲಸ ಮಾಡಿ. ನಿಮ್ಮ ಇಂಜಿನಿಯರ್ಗಳಿಗೆ ಹೇಳಿ, ನಿಮಗೆ ತೊಡರಗಾಲ ಆಗ್ತಾ ಇದ್ದಾರೆ ನಿಮ್ಮ ಜಿಲ್ಲಾ ಮಂತ್ರಿ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.